ಹಿಂಗೆ ಅಜ್ಞಾನ ಬಂದಾದ ಮಾಸ್ತರ ಮಾನವ ಜನ್ಮಕ್ಕೆ ತಿಳಿಸಿ ಹೇಳ್ಬೇಕು ನೀ. ಹೌದು ಹೌದು, ನಿಂದ ಪವರ್ ತಿಳಿತದ ಇವತ್ತು. ಹೌದು ಹೌದು, ಹೇಳ್ತಾರೀಪ ಹೇಳ್ತಾರ. ಇನ್ನ ಒಂದು ಮಾತು ಲಕ್ಷ ಇಡ್ರಿ. ಹೌದು ಹೌದು, ಏನ್ರಿಪ್ಪ ಏನೊಂದು ಮಾತ? ಹಿರಿಯರು ಹೇಳ್ತಾರ, ನಂದಿ ಕುರುಳಿ ಭೂಮಿ ಅಂದ್ರೆ ಸಾಮಾನ್ಯ ಅಲ್ಲ, ಬೀರ ದೇವರ ಮುತ್ಯದ ತೊಟ್ಟಿಲ ಕಟ್ಟದಂತ ಭೂಮಿ ಯಾವಾದಾರ ಇದ್ರ ಇದೇ ನಂದಿ ಕುರುಳಿ ಅಂತೇಳಿ ಹೇಳ್ತಾರೆ ಏನಕ್ಕೆ ಮಂದಿ ಬಂದು. ಹೌದು 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 ಹೌದು, ಇಲ್ಲಿ ವಿಷಯಗಳ ಬಿಚ್ಚುದದ. ಹೌದು ಹೌದು, ಇಲ್ಲಿ ಹಾಲು ಮತ್ತದ ನಮ್ಮೆಲ್ಲ ಕುಲ ಬಾಂಧವ್ರು ಇದ್ದೆವು. ಹೌದು. ನಂದು ಒಂದು ವಿಶೇಷವಾಗಿ ನಿಮಗೊಂದು ಮಾತು ಹೇಳುತ್ತ. ಏನ್ರಿಪ್ಪ ಮಾತದು? ನನ್ನಲ್ಲಿ ಬೀರ ದೇವರಾಗಲಿ, ಅಂಶದ ಮುತ್ಯ, ಮಹಳಿಂಗರಾಯ, ಇವ ಸೋಮಲಿಂಗ ಹಿಂಗ ಭೇದಿಲ್ಲ, ಎಲ್ಲ ಬಿಟ್ಟು ಬಿಟ್ಟಿದೆವು. ಹೌದು ಹೌದು, ವಿಷಯ ಜ್ಞಾನದಾಗ ದೇವರು ಒಬ್ಬನೇ. ಹೌದು, ಬೀರ ದೇವರು ಬೇರೆ ಅಲ್ಲ, ಸೋಮಲಿಂಗ ಬೇರೆ ಇಲ್ಲ, ಹೌದು, ಮಹಳಿಂಗರಾಯ ಬೇರೆ ಇಲ್ಲ, ಅಂಶದ ಮುತ್ಯ ಬೇರೆ ಇಲ್ಲ. ಜಗತ್ತದಾಗ ಸಿದ್ಧಟಿಗೆ ಮಾಡೋದಕ್ಕೆ ನಮ್ಮ ನಿಮಗೆ ಉದ್ಧಾರ ಮಾಡೋದಕ್ಕೆ ಅವರೇ ಅವತರಿಸಿ ಬಂದವ್ರದ. ಹೌದು. ದೇವ್ರ ಯಾವ ರೂಪದಿಂದ ಬರ್ತಾನ ಅನ್ನೋದು ಗೊತ್ತಾಗಂಗಿಲ್ಲ. ಹೌದು ಹೌದು, ಇಲ್ಲಿ ನಾವೊಂದು ಮಾತು ಕೇಳ್ತ. ಹೌದು ಹೌದು, ಏನಕ್ಕೆ ಕೇಳುದ್ರಿಪ್ಪ ಮಾತ? ಇಡೀ ನಮ್ಮ ಹಾಲು ಮತ ಕೂಗಿ ಹೇಳ್ತದ. ಹೌದು, ಏನತ್ತ? ಸೂರಾಮದೇವಿ 7 ತಿಂಗಳು ತುಂಬಿದ ಗರ್ಭಿಣಿ ಇದ್ದ ಬಳಕ ಕಳುವೆ ನಾರಾಯಣಗೌಡ ಬಂಕಿ ಬುತ್ತಿ ಕಟ್ಕೊಂಡು ಬಂದ ಬಳಗಾರನ ಮಾತು ಕೇಳಿ. ಹೌದು ಹೌದು, ಕೇಳ್ರಿ, ಇಲ್ಲೆಲ್ಲ ಹಿರಿಯರಿದ್ರಿ. ಹೌದು. ಏನು ಬಳಗಾರಗೆ ತವ್ರ ಮನಿ ಬಳಗಾರ ಬಂದ ಬಳಕ ಸೂರಾಮದೇವಿ ಏನ್ ಹೇಳ್ತಾಳ? ನನ್ನ ಅಣ್ಣಗೆ ಹೋಗಿ ಹೇಳು, ಹೌದು, ನಿನ್ನ ತಂಗಿ ತುಂಬಿದ ಗರ್ಭಿಣಿ 7 ತಿಂಗಳ ಚೊಚ್ಚಿಲ ಬಸಿರದಾಳ, ಹೌದು, ಬಂಕಿ ಬುತ್ತಿ ತಗೊಂಡು ಬಾ ಅಂದಾಗ ಕಳಿವಿ ನಾರಾಯಣಗೌಡ ಬಂಕಿ ಬುತ್ತಿ ತಂದಾನ, ಬುತ್ತಿ ಒಳಗೆ ಇಸ ಬೆರೆಸ್ಕೊಂಡು ಬಂದಾನ ಅಂತೇಳಿ ಇಡೀ ಹಾಲು ಮತ್ತು ಕೂಗಿ ಹೇಳತ್ತದ. ಹೌದು ಹೌದು, ನಾ ನಿಮಗೆ ಕೇಳತ್ತ. ಹೌದು ಹೌದು, ಏನಕ್ಕೆ ಕೇಳುದ್ರಿಪ್ಪ? ಹೆಣ್ಮಗಳ ಮನ್ಯಾಗ ತುಂಬಿದ ಗರ್ಭಿಣಿ ಇದ್ದಳಂದ್ರ, ಹೌದು, ತವ್ರ ಮನೆದಿಂದ ಗಂಡ ಮನಿ ಹೆಣ್ಮಗಳು ಯಾರು ಕೊಟ್ಟಾರ ನೋಡು, ಹೌದು, ಅಲ್ಲಿ ಹೋಗ್ಬೇಕಂದ್ರ ಗಂಡಸ ಮಗ ಬಂಕಿ ಬುತ್ತಿ ತಗೊಂಡು ಹೋಗಂಗಿಲ್ಲ, ಹೆಣ್ಮಕ್ಳು ಹೋಗುತ್ತಾರ. ಹೌದು ಹೌದು, ವಿಷಯ ತಿಳ್ಕೋರಿ. ಹೌದು. ಕಳವಿ ನಾರಾಯಣಗೌಡ ಹೋಗ್ಯಾನಂತ ಅತ್ತಾರ ಅಂದ್ರೆ ಇದು ಖರೇನೋ ಏನೋ ಸುಳ್ಳು? ಹೌದು ಹೌದು, ನನ್ನ ವಿಷಯ ನೋಡ್ರಿ ಸಿದ್ಧಟಿಗೆ. ಹೌದು, ಎಲ್ಲ ಕಡೆ ನೋಡ್ರಿ ನೀವು. ನಮ್ಮ ಬೀಗರು ಇದ್ದಾಗ ಬಂಧುಗಳದಾಗ ಯಾರೇ ಬಂಕಿ ಬುತ್ತಿ ತರಬೇಕಂದ್ರ ಬೀರುಣಿಗೆ ಬುತ್ತಿ ತರ್ತಾರ ನೋಡ್ರಿ. ಇಲ್ಲ, ಹೌದು, ತರಬೇಕಂದ್ರ ಒಂದು 4-5 ಮಂದಿ ಹೆಣ್ಮಕ್ಳು ಬರ್ತಾರ. ಹೌದು, ಬಂದ ಬಳಕ ಓಣ್ಯಾನ 4-5 ಮಂದಿ ಹೆಣ್ಮಕ್ಳಿಗೆ ಕರೆಸಿ ಮುತ್ತೈದೆಯರಿಗೆ ಹಚ್ಚಿ ಪೂಜೆ ಮಾಡಿ ಬುತ್ತಿ ಬಿಚ್ತಾರ. ಒಂದು 8-10 ಮನಿಗೆ ಮೊದಲು ಬೀರುತ್ತಾರ. ಹೌದು ಹೌದು, ಇದು ಪದ್ಧತಿನ ಅದ. ಹೌದು. ತಂಗಿ ಸೂರಾಮದೇವಿ ತುಂಬಿದ ಗರ್ಭಿಣಿ ಇದ್ದಳು. ಹೌದು, ತಂಗಿ ಮನೆಗೆ ಬಂಕಿ ಬುತ್ತಿ ತಗೊಂಡು ಹೋದವ್ರು ಯಾರು? ಏನ ಕಳಿವೆ ನಾರಾಯಣಗೌಡ ಹೋದೋ ಏನ ಹೆಣ್ಮಕ್ಳು ಹೋಗ್ಯಾರು? ಹೌದು ಹೌದು ಹೌದು, ಈ ವಿಷಯ ಗೊತ್ತಾಗ್ಬೇಕಿಲ್ಲಿ. ಹೌದು ಹೌದಿಲ್ರಿ? ಹೌದು. ಒಂದು ವೇಳೆ ಯಾರು ಹೋಗ್ಯಾರ ಅನ್ನೋದು ಹೇಳದೆ ಅಂದ್ರ, ಹೌದು, ಪರೀಕ್ಷೆ ಮಾಡೋದಕ್ಕೆ ಬೆಕ್ಕಿಗೆ ಹಾಕದ ಬಳಕ ಬೆಕ್ಕ ಗರ್ಭಪಾತ ಇತ್ತು, ಆ ಬೆಕ್ಕದ ಗರ್ಭ ಎಲ್ಲ ನಾಶ ಆಯಿತು ಅಂತೇಳಿ ಹೇಳ್ತಾರ. ಹೌದು ಹೌದು, ನಾನು ನಿನಗೆ ಕೇಳ್ತ. ಹೌದು ಹೌದು, ಏನಕ್ಕೆ ಕೇಳುದು? ಸೂರಾಮದೇವಿ ಬೆಕ್ಕಿಗೆ ಯಾರು ಹಾಕ್ಯಾರ ನೋಡು, ಹೌದು, ಬೆಕ್ಕ ಒಂದೇ ಗರ್ಭಪಾತ ಆಗ್ಯದೋ ಏನ ಅದಕ್ಕೆ ಹಿಂದೆ ಏನಕ್ಕೆ ಪ್ರಾಣಿಗಳ ತಿಂದು ಸತ್ತಾವು? ಹೌದು ಹೌದು, ಸುಮ್ಮ ಕುಂಡ್ರಿ, ನೀವು ವಿಷಯ ರೂಟ್ ಹತ್ತದ, ನೀವು ಸುಮ್ಮ ಕೂತು ಕೇಳ್ಬೇಕೀಗ. ಹೌದು, ಚಾಲೆಂಜ್ ಅಂದ ನೀವ. ಹೌದು, ಅದಕ್ಕೆ ಹೇಳಿದ ಪುಂಡಣ್ಣ, ಸುಮ್ಮ ನಿನಗೆ ಎಟ್ಟು ಬರ್ತದ ಅಟ್ಟೆ ಹೊಡೆದ ಕೆಲಸ ಮಾಡಿ. ಹೌದು ಹೌದು, ಈ ಕಡೆ ಟೆಕ್ಕಿಗೆ ಬೀಳ್ಬೇಡ್ರಿ, ಎಲ್ಲರಿಗೂ ಬೀಳು. ಚಾಲೆಂಜ್. ಅಂಶುದ್ಧ ಮುತ್ಯನ ಮಟ್ಟ ಮನ್ಯಾಗ ಎಲ್ಲಾರೇ ಬೇರೆ, ಆಳಿಗೆ ಪಿಂಟು ಮಾಸ್ತರ್ನೇ ಬೇರೆ. ಹೌದು ಹೌದು, ಯಾಕೆ ಅಂತ ಕೇಳು. ಹೌದು, 700 ಕಿಲ್ಲಾರದೊಳಗೆ ಹ್ಯಾಂಗ ಮಹಾದೇವಲಿಂಗನ ಜಡದಾರ ಹುಳಿ ಢರಿ ಹೊಡಿತಿತ್ತು ನೋಡು. ಹೌದು, ಈ ಒಂದು ಬ್ರಹ್ಮ ವೇದಿಕೆ ಮ್ಯಾಗ ಗುಂಡು ಹಾಕಿದ್ರೆ ಪ್ರಾಣ ಹೋಗಲಿ ಖರೀದು ಡರಿ ಹೊಡೆ ಮೇಳ ಅಂದ್ರೆ ಯಾವಾದ್ರೆ ಇದ್ರ ಕುಂಬಾರಿಗೆ ಎನಿಸಿದ ಮುತ್ತಿನ ಮೇಳದ ಬಂಧುಗಳೇ. ಹೌದು 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 ಹೌದು, ನಾ ಯಾನಕ್ಕೆ ಕೇಳಿದ ವಿಷಯ ತಿಳ್ಕೊ. ಹೌದು, ಯಾನಕ್ಕೆ ಕೇಳದ? ಬೆಕ್ಕ ಹ್ಯಾಂಗ ಗರ್ಭಪಾತ ಆಗ್ಯದ ನೋಡು. ಹೌದು, ಮೊಟ್ಟ ಮೊದಲಿಗೆ ಏನ ಬೆಕ್ಕೆಗೆ ಪರೀಕ್ಷೆ ಆಗ್ಯದೋ ಏನು ಹಿಂದ ಪರೀಕ್ಷೆ ಆಗಿನೇ ಬಂದದು. ಹೌದು ಹೌದು, ವಿಷಯ ಹಸ್ತಂತಾನೆ ರೂಟೀಶನ್. ಹೌದು, ಅದಕ್ಕೆ ಬಹಳ ಮಾತಾಡೋದು ಬೇಡ. 4 ನುಡಿ ಸತ್ಯ ಸುಂದರ ಚಾಲ ಹೌದು, ಹಾಡಿ. ಈ ಹಾಡೋರದೊಳಗೆ ಒಂದು ತಾಯಿ ಎದಿ ಹಾಲಿನೊಳಗೆ ಎಂಥದ ತಾಕತ್ತದ. ಹೌದು ಹೌದು, ಏನು ತಾಯಿ ಎದಿ ಹಾಲಿನೊಳಗೆ ಎಂಥ ತಾಕತ್ತದ ಅನ್ನೋದು ಈ ವಿಷಯ ಹೇಳುದದ ನಿಮಗೆ. ಯಾಕೆ ಹೇಳ್ತ ಕೇಳ್ರಿ ಮಾಸಿದಣ್ಣ. ಏನ್ರಿಪ್ಪ? ಮಾಕೆ ಪೈರೋಕೆ ನೀಚೆ ಜನ್ನತ್ ಅಂತ ಹೇಳ್ದ್ಯಾರ. ಏನಂದ್ರಿಪ್ಪ? ಕನ್ನಡದಾಗ ಹೇಳ್ರಿ, ನಮಗೆ ತಿಳಿವಲ್ದು. ತಾಯಿಯ ಪಾದಿನ ತೆಳಗ ಸ್ವರ್ಗದ ಹೇಳ್ತಾರ. ಹೌದಾ? ವಿಚಾರ ಮಾಡ್ರಿ, ತಾಯಿ ಎದಿ ಹಾಲಿನಾಗ ಎಂತ ತಾಕತ್ತಿದ್ದಿರ್ಬೇಕು. ಹೌದು ಹೌದು, ಯಾಕ? ಹೌದಾ? ಕೇಳ್ರಿ, ಲಕ್ಷ ಇಡ್ರಿ. ಹೌದು ಹೌದು,
ಒಳಗೆ ರಾಮಾಯಣ ಐತಿ ನಿಮ್ಗೆಲ್ಲರಿಗೆ ಗೊತ್ತದ. ಹೌದು ಹೌದು ಸೀತಾದೇವಿ ರಾಮ ಲಕ್ಷ್ಮಣ ವನವಾಸಕ್ಕೆ ಹೋಗಿದ್ರು. ರಾವಣ ಮಾಯದಾಟ ಮಾಡಿ ಸೀತಾಗ ಲಂಕಪಟ್ಟಣಕ್ಕೆ ಒಯ್ದಿಟ್ಟ. ಹೌದು ಹೌದಿಲ್ರಿ? ಹೌದು ಒಯ್ದು ಇಟ್ಟ ಬಳಕ ಹನುಮಂತ ಶೋಧ ಮಾಡ್ಯಾನ. ಹೌದು ಎಲ್ಲ ವಾನರ ಸೈನ್ಯ ನಳ ನೀಳ ಜಾವಂತ ಅಂಗದ ಸುಗ್ರೀವ ರಾಮ ಲಕ್ಷ್ಮಣ ಎಲ್ಲರೂ ಸೇತು ಕಟ್ಟಿ ಹಚ್ಚಿಕ್ ಹೋಗಿ ಯುದ್ಧ ಮಾಡಿದ್ರು. ಹೌದು ಹೌದು ಯುದ್ಧ ಮಾಡಿದ ಬಳಕ ಜಯ ಯಾರಿಗೈತು? ರಾಮಪ್ರಭುಗೆ ಜಯ ಇತ್ತು. ದಶಕಂಠ ರಾವಣ ನೆಲಪಾಲಾದ. ಹೌದು ಹೌದು ಬಾಣಿಲಿ ಹೊಡೆದು ರಾಮಪ್ರಭು ನೆಲಕ್ಕೆ ಕೆಡವುದ. ಹೌದು ಜಯ ಆದ ಬಳಕ ಲಕ್ಷ್ಮಣಗ ಸೂಕ್ಷ್ಮ ಅಹಂಕಾರ ಬತ್ತು. ಹೌದು ಹೌದು ಏನ್ ಬತ್ರಿಪ್ಪ ಅಹಂಕಾರ? ಇಡೀ ಬ್ರಹ್ಮಾಂಡದೊಳಗೆ ನನ್ನ ಅಣ್ಣ ಶಕ್ತಿಶಾಲಿಯನ. ಹೌದಾ ಈ ಒಂದು ಲಂಕಾಪಟ್ಟಣದ ದಶಾನನ ರಾವಣಗ ಹೊಡಿಬೇಕಂದ್ರ ನನ್ನ ಅಣ್ಣಗೆ ಬಿಟ್ರೆ ನನ್ನಲ್ಲೇ ತಾಕತ್ತದಲ್ಲ, ನನ್ನಿಂದೆ ಜಯ ಆಯ್ತಲ್ಲ ತಿಳಿ ಲಕ್ಷ್ಮಣನಲ್ಲಿ ಬಂದಿತ್ತು. ಹೌದು ಹೌದು ಸೂಕ್ಷ್ಮ ಅಹಂಕಾರ ಬತ್ತು ಒಳಗ. ಲಕ್ಷ್ಮಣನಲ್ಲಿ ಸೂಕ್ಷ್ಮ ಅಹಂಕಾರ ಬಂದುದು ರಾಮಪ್ರಭು ತಿಳ್ಕೊಂಡ ಮುಗುಳದಾಗ ನಕ್ಕ. ಹೌದು ಎಲ್ಲ ವಾನರ ಸೈನಿಕ ರಾಮಪ್ರಭು ಹೇಳ್ತಾನ, ಏನ್ ಹೇಳ್ದ? ನೀವು ಎಲ್ಲರ ವನದೊಳಗೆ ನಡ್ರಿ, ನಡ್ರಿ ಹೂವಿನ ವಿಮಾನದಾಗ ನಾವು ಕೂತ್ ಬರ್ತೇವತ್ತೇಳಿ ಹನುಮಂತ ರಾಮ ಲಕ್ಷ್ಮಣ ಸೀತಾ ಹೂವಿನ ವಿಮಾನದಾಗ ಕೂತಾರ. ಹೌದು ಕೂತ್ ಬರ್ಬೇಕನ್ನೋರದಾಗ ಯಾವುದು ಅಂಜನಾದ್ರಿ ಬೆಟ್ಟ. ಹೌದಾ ಹನುಮಂತನ ಮನಿ ಕಾಣಿಸ್ತ ಯಾರಿಗೆ? ಪ್ರಭು ರಾಮಚಂದ್ರಗ. ಹೌದು ಹೌದು ಋಷಿಮುಖ ಪರ್ವತ. ಹೌದಾ ಅಂಜನಾದ್ರಿ ಬೆಟ್ಟ ಹನುಮಂತನ ಮನಿ ಕಾಣಿಸ್ತು. ತಮ್ಮಗೆ ಹೇಳತ್ತಾನ ಯಾರು? ರಾಮಚಂದ್ರ. ಯಾನ್ ಹೇಳ್ದ? ಏನ್ ಹೇಳ್ದ? ಏ ಲಕ್ಷ್ಮಣ, ಲಕ್ಷ್ಮಣ ಹನುಮಂತ ಸೀತಾನ ಶೋಧ ಮಾಡ್ಲಿಕ್ಕೆ ಬಹಳ ಕಷ್ಟಪಟ್ಟಾನ. ಹೌದು ಅಂಜನಾದೇವಿ ಹನುಮಂತನ ತಾಯಳ ಆಕಿಗಿಟ್ಟು ಭೇಟಿಯಾಗಿ ಹೋಗುನಂದ್ರು. ಹೌದು ಹೌದು ಹೋಗತ್ತನಾಳೆ ಭೇಟಿಯಾಗಿ ಹೋಗೋನು. ಯಾಕಾಗಲಿ ಅಂದ ಲಕ್ಷ್ಮಣ. ಅಣ್ಣ ನೀ ಹೇಳ್ದಂಗೆ ಅಂದ. ಹೌದು ವಿಮಾನ ಹೂವಿಂದ ತೆಳಗಿಳಿತ್ತು. ಹೌದು ರಾಮ ಲಕ್ಷ್ಮಣ ಸೀತಾ ಹನುಮಂತ 4 ಮಂದಿ ಹೋದ್ರು. ಬಾಗಲು ಮುಚ್ಕೊಂಡಿಳು. ವಯಸ್ಸಾಗಿತ್ತು ಅಂಜನಾದೇವಿದು. ಹೌದು ಹನುಮಂತ ಬಾಗಲು ಬಡ್ಲಿಗತ್ತ. ಯವಾ ಬಾಗಲು ತೆಗಿ ಅಂದ. ತಾಯಿ ಬಾಗಲ್ ತೆಗಿ. ಮುದುಕಿ ವಯಸ್ಸಾಗಿತ್ತು, ಬಾಗಲು ತೆಗೆದಳು. ಹೌದು ಹನುಮಂತ ಅಂದಳಕ್ಕಿ, ಹೌದು ನಾನ ಎದೆ ಹಾಲಿನ ಋಣ ಮುಟ್ಟಿಸ್ದಿ ಇವತ್ತಿಗೆ ಅಂದಳಕ್ಕಿ. ಹೌದು ಹೌದು ನಾ ಕುಡಿಸುದು ಎದೆ ಹಾಲಿನ ಋಣ ಮುಟ್ಟಿಸ್ದಿ. ಹೌದು ಯಾಕೆವ ಅಂದ ಹನುಮಂತ. ಹೌದು ಎಷ್ಟೋ ಮಕ್ಕಳು ವಯಸ್ಸಾದ ಬಳಕ ಮುಪ್ಪಾನ ತಾಯಿ ತಂದಿಗೆ ಕಾಶಿ ಉಳಿವಿ ಗೋಕರ್ಣ ಹಜ್ಜ ಹಿಂಗೆಲ್ಲ ಕಡೆ ತೀರ್ಥಯಾತ್ರಕ್ಕೆ ಒಯ್ತಾರ. ಹೌದು ಕರೆ ಆ ಕಾಶಿ ಪಟ್ಟಣದ ಮಾಲಕ್ಯಾನ ಪರಮಾತ್ಮ ನೋಡು ಅವನಿಗೆ ನನ್ನ ದರ್ಶನಕ್ಕೆ ತಂದಿದೆ ಅಂದ್ರ ನನ್ನ ಎದೆ ಹಾಲು ಮುಟ್ಟಿಸದಿ ಮಗು ಹನುಮಂತ, ನನ್ನ ಎದೆ ಹಾಲು ಮುಟ್ಟಿಸದಿ ಅಂದಳು. ಹೌದು ಹೌದು ರೀ ನಾ ಮುಟ್ಟಿಸದಿ. ನೋಡ್ರಿ ಎಂತ ಮಾತು ಹೇಳ್ತಾಳ. ಹೌದು ಹೌದು ಹೋಗಿ ಎಲ್ಲರೂ ಕೂತ್ರು. ಹನುಮಂತನ ಮನಿ ಒಳಗೆ ಅತಿಥಿ ಸತ್ಕಾರ ಅಂತೇಳಿ ಎಲ್ಲರಿಗೆ ಹಣ್ಣು ಹಂಪಲು ಕೊಡ್ತಾಳ ಅಂಜನಾದೇವಿ. ಹೌದು ಹನುಮಂತ ತಾಯಿ ಕಾಲಿನ ತೆಳಗ್ ಕೂತು ತಾಯಿ ಕಾಲು ಒತ್ತಲಗತ್ತ. ಹೌದು ಹೌದು ಯಾರು? ಹನುಮಂತ. ಹನುಮಂತ ಏ ಹನುಮಂತ. ತಾಯಿ ಏನತ್ತಾಳ? ಹನುಮಂತ ಹೌದು ಸೀತಾಗ ಏನೋ ರಾವಣ ವೈದಿದತ್ತ. ಹೌದು ಹೌದು ಹ್ಯಾಂಗ್ ತಂದ್ರಿ? ಯುದ್ಧ ಹ್ಯಾಂಗಾಯ್ತು ಅಂದ ಬಳಕ ಹನುಮಂತ ಹೇಳ್ದ, ಯವಾ ನಾ ಶೋಧ ಮಾಡಿ ಬಂದ. ಹೌದು ಮುಂದೆ ಇಟ್ಟು ಮಂದಿ ಎಲ್ಲ ಹಾದೆವು. ಹೌದು ರಾಮ ಲಕ್ಷ್ಮಣ ಹಿಂಗೆಲ್ಲ ನಾವೆಲ್ಲರೇ ಯುದ್ಧ ಮಾಡಿದೆವು. ಸೀತಾದೇವಿಗೆ ಗೆದ್ದು ತರಬೇಕಂದ್ರೆ ಬಹಳ ಹೈರಾಣ ಇತ್ತು. ಹೌದು ಹೌದು ಅಟ್ಟ ಅನೂರದಾಗ ಅಂಜನಾದೇವಿ ಚಟ್ಟನಿ ಎದ್ದು ನಿತ್ತು ನೋಡ್ರಿ. ಹೌದಾ ಸಿಟ್ಟಿಗೆ ಬಂದ, ಏ ಹನುಮಂತ ಏನತ್ತಾಳ ತಾಯಿಗೆ? ನಾಚಿಕೆ ಬರಬೇಕು ನಿನ್ನ ಜನ್ಮಕ್ಕಂದಳು. ಹೌದು ಹೌದು ಯಾರಿಗೆ? ತನ್ನ ಮಗನಿಗೆ ಎತ್ತಾಳ. ಹನುಮಂತಗ ನೀ ಇರ್ಲಿಕ್ಕಾಗಿ ರಾಮ ಲಕ್ಷ್ಮಣಿಗೆ ಯಾಕೆ ಕಷ್ಟ ಕೊಟ್ಟು ಹನುಮಂತ? ರಾಮ ಲಕ್ಷ್ಮಣಿಗೆ ಯಾಕೆ ಕಷ್ಟ ಕೊಟ್ಟಿ? ಹೌದು ಹೌದು ಅವಾಗ ಯಾಕೆ ಅಂದವ ಲಕ್ಷ್ಮಣ. ಹೌದು ನಿನ್ನ ಮಗ ಅಷ್ಟು ಶಕ್ತಿಶಾಲಿಯನ ಅತ್ತೆ ತಿಳ್ಕೊಂಡ. ಹೌದು ನೀ ನೋಡಿಲ್ಲ ಆ ಲಕ್ಷ್ಮಣ ಅಂದಳಕ್ಕಿ. ಹೌದಾ? ಏ ಲಕ್ಷ್ಮಣ ನೋಡಿದು ಅಂದಳಕ್ಕಿ. ಹೌದು ಆ ಗುಡಿಸಲದಂದು ಹಾದಳು. ಒಂದು ದೊಡ್ಡ ಗುಡ್ಡದ ಮ್ಯಾಗ ನಿತ್ತು ಅಂಜನಾದೇವಿ ಒಂದೇ ಒಂದು ಎದೆ ಹಾಲ ಕಡಿದು ಒಂದೇ ಹನಿ ಆ ಗುಡ್ಡದ ಮ್ಯಾಗ ಬಿತ್ತು. ಗುಡ್ಡ ಪುಡಿ ಪುಡಿ ಆಯ್ತು. ಹೌದು ಹೌದು ಗುಡ್ಡ ಪುಡಿ ಪುಡಿ ಆಗಿ ಹೋಯ್ತು. ಅಂಜನಾದೇವಿದು ಎದೆ ಹಾಲು ಒಂದೇ ಹನಿ ಆ ಗುಡ್ಡದ ಮ್ಯಾಗ ಬಿದ್ದದ. ಹೌದಾ? ಗುಡ್ಡ ಪುಡಿ ಪುಡಿ ಆಯ್ತು. ಲಕ್ಷ್ಮಣ ಹೇಳ್ತಾಳ ಅಂಜನಾದೇವಿ. ಹೌದಾ? ಏನ್ ಹೇಳಿದಳು? ಏ ಲಕ್ಷ್ಮಣ, ಹೌದಾ? ಒಂದೇ ಎದೆ ಹಾಲು ಒಂದೇ ಹನಿ ಗುಡ್ಡದ ಮ್ಯಾಗ ಬಿದ್ರ ಇಡೀ ಗುಡ್ಡ ಪುಡಿ ಪುಡಿ ಆಗ್ಯದಂದ್ರ ನನ್ನ ಎದೆ ಹಾಲ ಕುಡ್ದಂತ ಹನುಮಂತನಲ್ಲಿ ಎಷ್ಟು ತಾಕತ್ತಿದ್ದಿರ್ಬೇಕು ನೀನೇ ವಿಚಾರ ಮಾಡಂದಳು. ಹೌದು 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 ಅವಾಗ ಲಕ್ಷ್ಮಣನಲ್ಲಿದ ಗರ್ವ ನಾಶ ಆಯ್ತು. ಹೌದಾ? ಹನುಮಂತಗ ಹೇಳ್ತಾಳ, ನೀ ಇರ್ಲಕ್ಕಾಗಿ ಯಾಕ ಒಯ್ದಿ ಇವ್ರಿಗೆ? ಹೌದು ಹೌದು ಅವಾಗ ಹನುಮಂತ ತನಯವ ನಾ ಬರೇ ಪಾತ್ರ ಮಾಡವಿದ್ದ. ಹೌದು ಹೌದು ಪ್ರಭು ನನಗೆ ಬರೇ ಸೀತಾನ ಶೋಧ ಮಾಡ್ಕೊಂಡು ಬಾ ಅಂದಾನ. ಹೌದಾ? ಸೀತಾಗ ತಗೊಂಡು ಬಾ ಅಂದಿದಂದ್ರೆ ರಾವಣ ಲಂಕಪಟ್ಟ ಸುಟ್ಟು ಬೂದಿ ಮಾಡ್ತಿದ್ದೆ. ಯವ್ವ ನನಗೆ ಬರು ಪ್ರಭು ಪಾತ್ರ ಮಾಡತ್ತೇಳಿ ನೋಡಿ ಬತ್ತೇಳಿ ಯವ್ವ.
ಹೌದು ಹೌದು ಎಷ್ಟು ತಾಕತ್ತಿದ್ದಿರ್ಬೇಕು ಹನುಮಂತನಲ್ಲಿ. ಹೌದಾ ಅದಕ್ಕೆ ಒಂದು ತಾಯಿ ಎದಿ ಹಾಲಿನಾಗಿದ್ದುದು ತಾಕತ್ತದ ಬಂಧುಗಳೇ. ಹೌದು ಹೌದು ಏನೋ ತಾಯಿ ಎದಿ ಹಾಲಿನೊಳಗೆ ತಾಕತ್ತ. ತಾಯಿ ಎದಿ ಹಾಲಿನೊಳಗಿನ ಇದ್ದಂತ ತಾಕತ್ತದ ಜಗತ್ತದಾಗ ಹೌದು ಎಷ್ಟು ಮಂದಿ ಇಲ್ಲಿದ್ದೆವು. ಪ್ರತಿಯೊಬ್ರು ತಾಯಿ ಎದಿ ಹಾಲು ಕುಡಿದೆ ಜಗತ್ತೆ ನೋಡಿದವ್ರು ಇದ್ದೆವು. ಹೌದು ಹೌದು ಪ್ರತಿಯೊಬ್ರು ತಾಯಿ ಎದಿ ಹಾಲು ಕುಡಿದೆ ಜಗತ್ತೆ ನೋಡಿದೆವು. ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ. ಯಥಾ ಪ್ರಕಾರ ನಾಲ್ಕ ನುಡಿ ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಅಫ್ಜಲ್ಪುರದವರಿಗೆ ಪಾಳ್ಯ ಹೊಕ್ಕದ ನೋಡುನು. ಹ್ಯಾಂಗ ಬಹಳ ದಿವಸದಕ್ಕೆ ಕೂಡುದು ಮ್ಯಾಳದಿವ್ದು. ಹೌದಾ ಏನ ಕರಿ ಅವಂದ್ ಹರಿತದೋ ಏನ ನಂದು ಹರಿತದ ತಿಳಿಬೇಕು ಇವತ್ತು. ಹೌದು ಹೌದು ಹೌದಿಲ್ಲ? ಹೌದಾ ಅದಕ್ಕೆ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ಕಳಕಳಿ ವಿನಂತಿ. ಆಗಲಿ ಅಪ್ಪ ಗುರುವೆ.